थैंक यू लॉर्ड। आज का ये दिन के लिए मैं धन्यवाद करता हूँ। आपके अनुग्रह के लिए मैं धन्यवाद करता हूँ लॉर्ड। आप अनुग्रहकारी लॉर्ड, आप अनुग्रहदाता, इसीलिए मैं धन्यवाद करता हूँ। ಕರ್ತನೇ, ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವ ಕರ್ತನು ಸ್ವಾಮಿ. ಅತಿಶಯನಾದ ದೇವರೇ, ಅದ್ಭುತನಾದ ದೇವರೇ, ಮಹೋನ್ನತನೇ, ಮಹತ್ವವುಳ್ಳ ಕರ್ತನೇ, ಮಹಿಮೆಯ ಅರಸನೇ, ಮಹಿಮೆಯ ರಾಜನೇ, ಅದ್ಭುತನಾದ ಕರ್ತನೇ, ನಿಮಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಈ ಆಶೀರ್ವದಿಸಲ್ಪಟ್ಟ ಈ ಒಳ್ಳೆ ದಿವಸಕ್ಕಾಗಿ ನಾವು ಸ್ತೋತ್ರ ಮಾಡುತ್ತೇವೆ. ಈ ದಿವಸ ಕರ್ತನೆ ನೀವು ನಡೆಸಿ ಸ್ವಾಮಿ, ನಿಮ್ಮ ಕೃಪೆ ನಮ್ಮ ನಡೆಸಲಿ. ಈ ಹೊಸ ದಿವಸವನ್ನ ನಮ್ಮ ನಂಬಿಕೊಟ್ಟಿದ್ಯಾಪ. ನಿನ್ನ ವಾಕ್ಯ ಹೇಳುತ್ತದೆ, ಹೊಸ ಕೃಪೆಯನ್ನ ನೀನು ಅನುಗ್ರಹಿಸುವ ದೇವರು. ಹೌದು ಸ್ವಾಮಿ, ಈ ದಿವಸ ನಮಗೆ ಹೊಸ ಕೃಪೆಯನ್ನ ನೀವು ಅನುಗ್ರಹ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಎಲ್ಲ ಹಾಗೆ बाइबल देवರಿಗೆ स्तोत्र माना। सभी लोग मुंह खोल के परमेश्वर को धन्यवाद करेंगे। थैंक यू लॉर्ड, थैंक यू लॉर्ड, थैंक यू लॉर्ड फॉर द डिवाइन प्रोटेक्शन लॉर्ड. थैंक यू फॉर one more day लॉर्ड, one more chance, one more opportunity to worship you, to praise you, to glorify your name lord. ನಿಮ್ಮನ್ನು ಆರಾಧಿಸಲು, ನಿಮ್ಮನ್ನು ಮಹಿಮೆ ಪಡಿಸಲು, ಘನಪಡಿಸಲು ಕರ್ತನೇ ನಿಮಗೆ ಸ್ತೋತ್ರ ಸ್ವಾಮಿ. ಕೃಪೆ ಮಾಡಿದಕ್ಕಾಗಿ ಸ್ತೋತ್ರ, ಸ್ತೋತ್ರ ರಾಜ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿಮಗೆ ವಂದನೆ, 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 ವಂದನೆ. ಅದ್ಭುತನಾದ ದೇವರೇ, ನಿಮಗೆ ವಂದನೆ ಸ್ವಾಮಿ, ವಂದನೆ ರಾಜ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, 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 ಹಾಲೆಲೂಯಾ. ಕರುಣಾ ಸಾಗರನೇ ನಿಮಗೆ ಸ್ತೋತ್ರ, ಕರುಣಾ ಸಾಗರ ನಿಮಗೆ ಸ್ತೋತ್ರ. ವಂದನೆ ರಾಜ, ವಂದನೆ ರಾಜ, ವಂದನೆ ರಾಜ. ಅದ್ಭುತನಾದ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ, ಸ್ತೋತ್ರ ರಾಜ. ಪರಿಶುದ್ಧನೇ ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಹಾಲೆಲೂಯಾ, ಹಾಲೆಲೂಯಾ. ವಂದನೆಗಳು. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಥ್ಯಾಂಕ್ ಯು ಜೀಸಸ್. ವಂದನೆ, ವಂದನೆ. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಪರಿಶುದ್ಧನೇ ನಿಮಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ನಿಮಗೆ ವಂದನೆ. ಥ್ಯಾಂಕ್ ಯು ಜೀಸಸ್. ಸ್ತೋತ್ರ ಸ್ವಾಮಿ, ಸ್ತೋತ್ರ ರಾಜ. ಹಾಲೆಲೂಯಾ, ವಂದನೆ ಸ್ವಾಮಿ, ವಂದನೆ ರಾಜ, ವಂದನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪಾಪವೆಲ್ಲ ತೊಳೆದಿರುವೆ, ಸುತ್ತಿ ಬರುವೆ ನಿಮ್ಮನ್ನೇ, ಆತುಕೊಂಡೆ ನಿನ್ವಚನ, ಜಯದ ಮೇಲೆ ಜಯ ಕಾಣುವೆ. ಪಾಪವೆಲ್ಲ ತೊಳೆದಿರುವೆ, ಸುತ್ತಿ ಬರುವೆ ನಿಮ್ಮನ್ನೇ, ಆತುಕೊಂಡೆ ನಿನ್ವಚನ, ಜಯದ ಮೇಲೆ ಜಯ ಕಾಣುವೆ. ನೀತಾನೇ ಯೆಹೋವಾ ರಫಾ,
ನಡೆವೆ. ಕಳವಳ ನನಗಿಲ್ಲ, ಕತ್ತರವು ನನಗಿಲ್ಲ. ಯೇಸುವಿನ ಗಾಯದಿಂದ ಸುಖವಾದೆ. ಎಲ್ಲ ಹೇಳ, ನೀತಾನೆ ನಿಮ್ಮನ್ನೇ ನಂಬಿರುವೆ, ನಿಮ್ಮೊಂದಿಗೆ ನಡೆವೆ. ಕಳವಳ ನನಗಿಲ್ಲ, ಕತ್ತರವು ನನಗಿಲ್ಲ. ಕತ್ತರವು ನನಗಿಲ್ಲ. ಕಳವಳ ಕಳವಳ ನನಗಿಲ್ಲ. ಹೌದು ಸ್ವಾಮಿ, ನಿಮ್ಮ ಗಾಯಗಳಿಂದ ಗುಣವಾದ ಯೇಸು ಕ್ರಿಸ್ತನ ಗಾಯಗಳಿಂದ ಗುಣವಾದ ನೀತಾನೆ
ಶಿಲುಬೆ ನೆನೆಸಿ, ಕರ್ತನೇ ಕರ್ತನೇ ನೀನು ಯೆಹೋವ ರಾಫ, ನಾನ್ ಸುಖವಾದೆ, ನಾನ್ ಗುಣವಾದೆ. ಯೇಸು ಕ್ರಿಸ್ತನ ಗಾಯಗಳಿಂದ ನಾವು ಗುಣವಾದೆವು ಸ್ವಾಮಿ. ನನ್ನ ಮನೆಯು ಗುಣವಾಯಿತು, ನನ್ನ ಶರೀರವು ಗುಣವಾಯಿತು, ನನ್ನ ಆತ್ಮವು ಗುಣವಾಯಿತು, ನನ್ನ ಕುಟುಂಬದವರು ಗುಣವಾದರು, ನನಗೆ ಸೇರಿದವರೆಲ್ಲರೂ ಗುಣವಾದರು, ನನಗೆ ಸೇರಿದವೆಲ್ಲವೂ ಗುಣವಾಯಿತು. हालेलुया। मैं चंगाई हो गया, यीशु मसीह मार खाने से मैं चंगाई हो गया, मेरा परिवार चंगाई हो गया, मेरा शरीर चंगाई हो गया, मेरा आत्मा चंगाई हो गया। Yes, I believe, I receive, Lord. Oh, rimana shakadala ribalaba, glory, glory. ಸುಗಮಿಸುವ, ಸೌಖ್ಯ ಕೊಡಿಸುವ ನಿನ್ನ ಪ್ರಸನ್ನತೆ ಈ ವೇಳೆಯಲ್ಲಿ ಬೆಳಗಿನ ಜಾವದಲ್ಲಿ ಗುಣಪಡಿಸಲಿ, ಗುಣಪಡಿಸಲಿ, ಮನವನ್ನ ಗುಣಪಡಿಸಲಿ, ಆತ್ಮವನ್ನ ಗುಣಪಡಿಸಲಿ, ಶರೀರವನ್ನ ಗುಣಪಡಿಸಲಿ. ರೈಟ್ ನಾವು ಯೇಸು ನೋಡಿ ಎಲ್ಲ ಬಾಯ್ತರದು. ಹೌದು ಸ್ವಾಮಿ, ಯೇಸುವಿನ ಗಾಯದಿಂದ ಗುಣವಾದೆ, ಯೇಸು ಕ್ರಿಸ್ತನ ಗಾಯಗಳಿಂದ ಗುಣವಾದೆ, ಮಾನಸಿಕವಾಗಿ ಗುಣವಾದೆ, ದೈಹಿಕವಾಗಿ ನನ್ನ ಗುಣವಾದೆ, आर्थिकವಾಗಿ ನಾನು ಗುಣವಾದೆ। मैं चंगाई हो गया। मुंह खोल के आपका मुंह से बोलो, मैं चंगाई हो गया यीशु मसीह मार खाने से। यस, मैं चंगाई हो गया, मेरा शरीर चंगाई हो गया, मेरा मन चंगाई हो गया, मेरा घर वालों चंगाई हो गया, मेरा आत्मा चंगाई हो गया। यस, oh hallelujah, hallelujah, I receive the healing, I receive the healing today. Yes Lord, every day your grace is new. Today I receive your healing, today I receive your healing. Shaba mama maribala duraba rikaba baba ribala duraba, oh rikaba baba nakadala ribala duraba ribala duraba. Hallelujah, hallelujah, hallelujah. Thank you Jesus, thank you Jesus. Hallelujah, hallelujah, hallelujah. Thank you Lord, thank you Lord, thank you Lord. ನೀತಾನೇ ಯೆಹೋವಾ ರಾಫ, ಸುಖವಾದೆ ಕಲ್ವಾರಿ ಗಾಯದಿಂದ, ಯೆಹೋವಾ ರಾಫ. ಎಲ್ಲರ ಕೈಗಳ ಮೇಲೆತ್ತಿ ಹಾಗೆ ವಿಶ್ವಾಸದಲ್ಲಿ ಕಲ್ವಾರಿ ಗಾಯದಿಂದ ಎಲ್ಲ ಹಾಗೆ ಚಪ್ಪಳದಲ್ಲಿ ಮಹಿಮೆಪಡಿಸುವ. ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಾನು ಹೇಳಾಗಲಿ, ಕರ್ತನೇ ನನ್ನ ಎಲ್ಲಾ ದಂಡನೆಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದೀಯಾ, ನನ್ನನ್ನು ಕ್ಷಮಿಸಿದಿ. ಎಲ್ಲ ಅಪರಾಧಗಳನ್ನು, ಎಲ್ಲ ಪಾಪಗಳನ್ನು ನೀವು ಕ್ಷಮಿಸಿದ್ದೀರಿ. ನಾನು ಸ್ತೋತ್ರ ಮಾಡುತ್ತೇನೆ. ನನಗೆ ವಿಧಿಸಿದ ದಂಡನೆಯನ್ನು ನೀನು ತಪ್ಪಿಸಿದ್ದಿ, ನನ್ನ ಶತ್ರುವನ್ನು ತಳ್ಳಿಬಿಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲ ಗಾಯಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದ್ದೀರಾ. ಯೇಸುವಿನ ಗಾಯಗಳಿಂದ ನಾನು ಗುಣವಾದೆ. ನನ್ನ ಎಲ್ಲಾ ಶಾಪಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದ್ದೀರಾ. ಅಬ್ರಹಾಮನಿಗುಂಟಾದ ಆಶೀರ್ವಾದಗಳು ಕ್ರಿಸ್ತ ಯೇಸುವಿನಲ್ಲಿರುವ ಸುದೇಶಿಗೆ ಉಂಟಾಯಿತು. ದೇವರು ವಾಗ್ದಾನ ಮಾಡಿರುವ ಪವಿತ್ರಾತ್ಮನು ನಂಬಿಕೆ ಮೂಲಕ ಕ್ರಿಸ್ತನಲ್ಲಿರುವ ಸುದೇಶಿಗೆ ದೊರಕಿತು. ಧರ್ಮಶಾಸ್ತ್ರ ಹೇಳಿರುವ ಎಲ್ಲ ಕಾಯಿಲೆಗಳಿಂದ, ಎಲ್ಲ ದರಿದ್ರಗಳಿಂದ, ಎಲ್ಲ ನಷ್ಟಗಳಿಂದ, ಆತ್ಮಿಕ ಮರಣಗಳಿಂದ
ಜೋಲ್ವಿಕೆಗಳಿಂದ ಯೇಸು ಕ್ರಿಸ್ತನ ನಾಮದಲ್ಲಿ ನಮಗೆ ಬಿಡುಗಡೆ ಆಯಿತು. ನನಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು ಲಾರ್ಡ್. ನನ್ನ ಎಲ್ಲ ಪಾಪಗಳನ್ನು ಶಿಲುಬೆಯ ಮೇಲೆ ನೀನು ಹೊತ್ತು ತೀರಿಸಿದೀಯಪ್ಪ. ಕೃಪೆಯಾಗಿ ನನ್ನನ್ನು ನಿಮ್ಮ ಮಗನಾಗಿ ಮಾಡಿದ್ದಿ. ನಿನ್ನ ಸಮ್ಮುಖದಲ್ಲಿ ನಿಲ್ಲುವುದಕ್ಕೆ ನೀತಿವಂತನಾಗಿ ಮಾಡಿದ್ದಿ. ನನ್ನನ್ನು ತೊಳೆದು ಶ್ರೇಷ್ಠವಾದ ನಿಮ್ಮ ರಕ್ತದಿಂದ ನನ್ನನ್ನು ತೊಳೆದು ಪರಿಶುದ್ಧ ಮಾಡಿದ್ದಿ. ನಿಮಗೆ ಸ್ತೋತ್ರ. ನನ್ನ ಎಲ್ಲ ಮರಣವನ್ನು ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದ್ದಿ. ನಿತ್ಯ ಜೀವದಿಂದ ನನ್ನನ್ನು ಆಶೀರ್ವದಿಸಿದ್ದಿ. ನನ್ನ ಎಲ್ಲ ಅವಮಾನವನ್ನು ಶಿಲುಬೆಯ ಮೇಲೆ ನೀನು ಹೊತ್ತು ತೀರಿಸಿದ್ದಿ. ಕರ್ತನೇ, ನನ್ನ ಘನಪಡಿಸಿದಕ್ಕಾಗಿ ಸ್ತೋತ್ರ. ನನ್ನ ಎಲ್ಲಾ ಸೋಲುಗಳನ್ನು ಕಲ್ವಾರಿ ಶಿಲುಬೆಯ ಮೇಲೆ ನೀವು ಹೊತ್ತು ತೀರಿಸಿದ್ದೀರಾ. ಕ್ರಿಸ್ತನಲ್ಲಿ ಸುದೇಶ್ನನ್ನು ಪೂರ್ಣ ಜಯಶಾಲಿಯಾಗಿ ಮಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಚಪಾತಿಯವರ ಮಹಿಮೆಪಡಿಸೋಣ. हालेलुया हालेलुया हालेलुया. मेरे साथ बोलो, थैंक यू लॉर्ड. मेरा सारी दंड को क्रूस में समाप्त किया, मेरे को क्षमा किया, अनुग्रह से मेरे को आशीष किया. मैं धन्यवाद करता हूँ. मेरा सारी दर्द को, बीमारियों को क्रूस में समाप्त किया. यीशु मसीह मार खाने से मैं चंगाई हो गया. यीशु मसीह का मार खाने से मैं चंगाई हो गया. हर एक विषय में चंगाई हो गया. मेरा सारी शाप को आप क्रूस में समाप्त किया. अब्राहम की आशीष से मेरे को आशीर्वाद किया. कृपा से पवित्र आत्मा मेरे को दिया. व्यवस्था का हर एक शाप से, हर एक नष्ट से, हर एक बीमारी से, हर एक दरिद्र से, हर एक नष्ट से, हर एक क्लेश से सुदेश को चंगाई दिया. सुदेश को छुटकारा दिया. थैंक यू लॉर्ड. मेरा सारे अपमान को आप क्रूस में समाप्त किया. मसीह में मेरे को सम्मान किया. मेरा हर एक हार को आप क्रूस में समाप्त किया. पूर्ण जीत दिलाया. मैं नहीं हारूंगा. जीत के आगे जाते रहूंगा. थैंक यू लॉर्ड. यीशु मसीह का नाम में ಆಮೆನ್. ಥ್ಯಾಂಕ್ ಯು ಲಾರ್ಡ್. ನನ್ನ ಎಲ್ಲ ದರಿದ್ರವನ್ನು ಶಿಲುಬೆಯ ಮೇಲೆ ನೀನು ಹೊತ್ತು ತೀರಿಸಿದ್ದೀರಾ. ಕ್ರಿಸ್ತನ ರಾಜ್ಯ ಅಭಿವೃದ್ಧಿಗಾಗಿ ನನ್ನನ್ನು ಆಶೀರ್ವದಿಸಿ ನನಗೆ ಸಾಮರ್ಥ್ಯವನ್ನು ಕೊಟ್ಟು ಐಶ್ವರ್ಯವಂತನಾಗಿ ಮಾಡಿದಿ. ಕ್ರಿಸ್ತನಿಗೆ ಐಶ್ವರ್ಯವಂತನು, ಕ್ರಿಸ್ತನ ರಾಜ್ಯಕ್ಕೆ ಐಶ್ವರ್ಯವಂತನು. ಸ್ತೋತ್ರ ಸ್ವಾಮಿ. ನನ್ನ ಎಲ್ಲ ಬಲಹೀನತೆಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದೀಯಪ್ಪ. ನನಗೆ ಶಕ್ತಿಯನ್ನು, ಹೊಸ ಬಲ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ ಸ್ವಾಮಿ. थैंक यू लॉर्ड. मेरा हर एक दरिद्रों को आप क्रूस में समाप्त किया. मसीह का राज बढ़ाने के लिए मेरा सामर्थ को बढ़ाया, मेरा सैलरी को बढ़ाया,
थैंक यू लॉर्ड, Thank you, Lord. मेरे को अजमेर बनाया, मेरे को अजमेर बनाया, परमेश्वर के लिए अजमेर, परमेश्वर के लिए अजमेर, मेरा सारी बलहीन को मेरा सारी बलहीन को आप क्रूस में समाप्त किया। आप क्रूस में समाप्त किया। थैंक यू लॉर्ड, Thank you, Lord. आपका शक्ति से, आपका शक्ति से, आपका भला से आपका भला से मेरे को भला दिया। मेरे को भला दिया। मेरा सारी दुखों को, मेरा सारी दुखों को, मेरा सारी मौत को मेरे सारी मौत आप को क्रूस में समाप्त किया। आप क्रूस में समाप्त किया। अनंत जीवन से अनंत जीवन से मेरे को आशीर्वाद किया, मेरे को आशीर्वाद किया। मेरे को आनंद से मेरे को आनंद से भर्ती किया। भर्ती किया। इसलिए धन्यवाद। इसलिए धन्यवाद। मेरा सारी बंधन को मेरा सारी बंधन को क्रूस में समाप्त किया, क्रूस में समाप्त किया। मेरे को स्वतंत्र किया। मेरे को स्वतंत्र किया। इसलिए मैं धन्यवाद करता हूँ। इसलिए मैं धन्यवाद करता हूँ। ಥ್ಯಾಂಕ್ ಯು ಲಾರ್ಡ್. Thank you, Lord. ನನ್ನ ಎಲ್ಲಾ ದುಃಖಗಳನ್ನು, ನನ್ನ ಎಲ್ಲಾ ದುಃಖಗಳನ್ನು, ನನ್ನ ಎಲ್ಲಾ ಕಣ್ಣೀರನ್ನು ನನ್ನ ಎಲ್ಲಾ ಕಣ್ಣೀರನ್ನು ಕಲ್ವಾರಿ ಶಿಲುಬೆ ಮೇಲೆ ಕಲ್ವಾರಿ ಶಿಲುಬೆ ಮೇಲೆ ನೀನು ಹೊತ್ತು ತೀರಿಸಿದೀಯಪ್ಪ. ನೀವು ಹೊತ್ತು ತೀರಿಸಿದ್ದೀಯಪ್ಪ. ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ನನ್ನನ್ನು ಆನಂದದಿಂದ ತುಂಬಿಸಿದ್ದಿ. ನನಗೆ ಆನಂದದಿಂದ ತುಂಬಿಸಿ. ನನ್ನ ಎಲ್ಲಾ ಬಂಧನಗಳನ್ನು ನನ್ನ ಎಲ್ಲಾ ಬಂಧನಗಳನ್ನು ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಕಲ್ವಾರಿ ಶಿಲುಬೆ ಮೇಲೆ ಕಲ್ವಾರಿ ಶಿಲುಬೆ ಮೇಲೆ ನೀವು ಹೊತ್ತು ತೀರಿಸಿದಿ. ನೀವು ಹೊತ್ತು ತೀರಿಸಿದಿ. ಐ ಆಮ್ ಫ್ರೀ. I am free. ಥ್ಯಾಂಕ್ ಯು ಲಾರ್ಡ್. Thank you, Lord. ನನ್ನನ್ನು ಸ್ವತಂತ್ರಗೊಳಿಸಿದಿ. ನನ್ನನ್ನು ಸ್ವತಂತ್ರಗೊಳಿಸಿದಿ. ಆಮೆನ್. ಆಮೆನ್. ನಾನು ನಂಬುತ್ತೇನೆ, ನಾನು ನಂಬುತ್ತೇನೆ. ನಾನು ಸ್ವೀಕರಿಸುತ್ತೇನೆ. ನಾನು ಸ್ವೀಕರಿಸುತ್ತೇನೆ. ಥ್ಯಾಂಕ್ ಯು ಲಾರ್ಡ್ Thank you, Lord. ಫಾರ್ ದ ರೆಸ್ಟ್. For the rest. ಥ್ಯಾಂಕ್ ಯು ಲಾರ್ಡ್ Thank you, Lord. ಫಾರ್ ದ ಹ್ಯಾಪಿನೆಸ್. For the happiness. ಥ್ಯಾಂಕ್ ಯು ಲಾರ್ಡ್ Thank you, Lord. ಫಾರ್ ದ ಓಪನ್ ಹೆವನ್ ಲೈಫ್. For the open heaven light. ಥ್ಯಾಂಕ್ ಯು ಲಾರ್ಡ್ Thank you, Lord. ಫಾರ್ ಎವರ್ಲಾಸ್ಟಿಂಗ್ ಲೈಟ್. For the everlasting light. ಥ್ಯಾಂಕ್ ಯು ಲಾರ್ಡ್ Thank you, Lord. ಫಾರ್ ದ ಸನ್ಶಿಪ್. For the sonship. ಥ್ಯಾಂಕ್ ಯು ಫಾದರ್ ಗಾಡ್ Thank you, Father God. ಫಾರ್ ಅಕ್ಸೆಪ್ಟಿಂಗ್ ಮೀ Accept me. ಇನ್ ಅಂಡ್ ಥ್ರೂ ಜೀಸಸ್ ಕ್ರೈಸ್ಟ್. In and through Jesus Christ. थैंक यू जीसस. Thank you, Jesus. मेरा सारी अंधेरा को मेरा सारी अंधेरा आप क्रूस में समाप्त किया, आप क्रूस में समाप्त किया। मेरे को रोशनी बनाया. मेरे को रोशनी बनाया। ನನ್ನ ಎಲ್ಲ ಕತ್ತಲೆಗಳನ್ನು ನನ್ನ ಎಲ್ಲಾ ಕತ್ತಲೆಗಳನ್ನು ಕಲ್ವಾರಿ ಶಿಲುಬೆ ಮೇಲೆ ಕಲ್ವಾರಿ ಶಿಲುಬೆ ಮೇಲೆ ಹೊತ್ತು ತೀರಿಸಿದಿ. ನೀವು ಹೊತ್ತು ತೀರಿಸಿದಿ. ನಿತ್ಯ ಬೆಳಕಿನಿಂದ ನಿತ್ಯ ಬೆಳಕಿನಿಂದ ನನ್ನನ್ನು ತುಂಬಿಸಿದಿ. ನನ್ನನ್ನು ತುಂಬಿಸಿದಿ. थैंक यू जीसस. Thank you, Jesus. ताली बजा के परमेश्वर का धन्यवाद करेंगे. हालेलुया, हालेलुया. थैंक यू लॉर्ड, थैंक यू लॉर्ड, थैंक यू. नीताने एगोवा राफा सुखवादे कल्वारी गायದಿಂದ ಎಷ್ಟು ಶಿಲುಬೆಯ ಆಶೀರ್ವಾದಗಳನ್ನ ನೀವು ವಿಶ್ವಾಸವಿಟ್ಟು ಬಾಯಿ ತೆರೆದು ನೀವು ಅರಿಕೆಗಳನ್ನ ಮಾಡ್ತೀರೋ ಅದೆಲ್ಲ ದೇವದೂತರು ಅದೆಲ್ಲ ನೆರವೇರಿಸುವರು. जितना क्रूस की आशीर्वाद को आप विश्वास में आप बोल रहे हो, जरूर एंजल्स आप क्या बोल रहे हो वैसा ही आपके जीवन में करेगा. ಕಲ್ವಾರಿ ಶಿಲುಬೆ ನಾವು ಎಷ್ಟು ನಾವು ಮಹಿಮೆ ಪಡಿಸ್ತೇವೋ ಅಷ್ಟು ದೇವರ ಮಹಿಮೆ ನಮ್ಮನ್ನು ಆವರಿಸಿಕೊಳ್ಳುತ್ತೆ. इसलिए कर्तव्य के लिए मत बोलो, विश्वास में बोलो. ಕರ್ತವ್ಯಕ್ಕಾಗಿ ಯಾರು ಬಾಯಿ ತೆರೆದು ಹೇಳ್ಬೇಡಿ, ವಿಶ್ವಾಸದಲ್ಲಿ ಶಿಲುಬೆ ನೆನ್ಸ್ಕೊಳ್ಳಿ. ಯೇಸು ಸ್ವಾಮಿ ನಮಗಾಗಿ ಅಷ್ಟು ನೋವುಗಳನ್ನ ಯಾಕೆ ಹೊಂದಿದ್ರು ಅಂತಂದ್ರೆ ನಾವು ನೋವಲ್ಲಿ ಇರಬಾರ್ದು, ನಾವು ದರಿದಲ್ಲಿ ಇರಬಾರ್ದು, ನಾವು ಕೊರತಲ್ಲಿ ಇರಬಾರ್ದು, ನಾವು ಆಶೀರ್ವಾದವಾಗಿ ಇರ್ಬೇಕಂತಾನೆ ಅಷ್ಟು ಹೊತ್ಕೊಂಡ್ರು. ನಾನು ಹೆಂಗ ಅದು ಹೊಂದ್ಕೊಳಕ್ ಸಾಧ್ಯ ಅಂತಂದ್ರೆ ವಿಶ್ವಾಸದಿಂದ. ವಿಶ್ವಾಸ ಹೆಂಗೆ ಅಂದ್ರೆ ಬಾಯಿ ಅರಿಕೆಗಳ ಮುಖಾಂತರ. ನಾನು ಹೃದಯದಲ್ಲಿ ನಂಬ್ತೇನೆ, ಬಾಯಿಂದ ಅರಿಕೆ ಮಾಡ್ತೇನೆ. मैं हृदय से विश्वास करता हूँ, मुंह से मैं पुकारता हूँ. मेरा विश्वास क्या है मेरे दिल में, वो मेरा मुंह से मैं रिलीज कर रहा हूँ, जरूर मेरे जीवन में हो जाएगा. इसलिए कन्फेशन एक फॉर्मूला नहीं है, एक कन्फेशन एक फेथ है. आमीन. हम कन्फेशन कर रहे हैं ना, आमीन. ये ಫಾರ್ಮುಲಾಸ್ नहीं है, ಇದು ಫಾರ್ಮುಲಾಗಳಲ್ಲ, ಇದು ಟ್ರಿಕ್ಗಳಲ್ಲ, ಇದು ವಿಶ್ವಾಸದ ಅರಿಕೆಗಳು.
ನಾನು ನಂಬ್ತೇನೆ, ವಿಶ್ವಾಸದಲ್ಲಿ ಹೇಳ್ತಾ ಇದ್ದೇನೆ, ಹೇಳ್ತಾ 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 ನಾನು ಸ್ವಾಧೀನ ಮಾಡ್ಕೊಳ್ತೇನೆ. ಆ ಬೋಲ್ತೆ ಬೋಲ್ತೆ आपका घर पूरा महिमा से भर्ती होगा. ಆ ನೀವ್ ಹೇಳ್ತಾ ಹೇಳ್ತಾ ನಿಮ್ಮ ಜಾಗ, ನೀವು ಇರುವ ಸ್ಥಳ, ನಿಮ್ಮ ಶರೀರ ಯೇಸುವಿನ ನಾಮದಲ್ಲಿ ಎಲ್ಲ ಕಾಯಿಲೆ ಕಟ್ಟುಗಳು, ಶಾಪದ ಕಟ್ಟುಗಳು, ದರಿದ್ರದ ಕಟ್ಟುಗಳು, ದುರಾತ್ಮ ದುಷ್ಟಾತ್ಮಗಳೆಲ್ಲ ಓಡಿ ಹೋಗಲಿ ಯೇಸುವಿನ ನಾಮದಲ್ಲಿ, ಓಡಿ ಹೋಗಲಿ ಯೇಸುವಿನ ನಾಮದಲ್ಲಿ. ಹೊಸ ಬಲ ಬರಲಿ. I receive. Yes, I receive the healing. I receive your favor. ಈಗ ಏನೆಲ್ಲ ನಾನು ಹೇಳಿದ್ನೋ ಅದೆಲ್ಲ ಸ್ವಲ್ಪ ಹಾಗೆ ನಿಮ್ಮ ಮೈಂಡ್ ರಿಪೀಟ್ ತಗೊಂಡು ಹಾಗೆ ವಿಶ್ವಾಸದಲ್ಲಿ, ಎಸ್ ಐ ರಿಸೀವ್ ಲಾರ್ಡ್, ಐ ರಿಸೀವ್ ಲಾರ್ಡ್, ಐ ರಿಸೀವ್ ಹೀಲಿಂಗ್, ಐ ರಿಸೀವ್ ಫೇವರ್, ಐ ರಿಸೀವ್ ಯುವರ್ ಪ್ರೆಸೆನ್ಸ್, ಐ ರಿಸೀವ್ ಯುವರ್ ಜಾಯ್, ಐ ರಿಸೀವ್ ಯುವರ್ ಹ್ಯಾಪಿನೆಸ್, ಐ ರಿಸೀವ್ ಡೆಲಿವರೆನ್ಸ್, ಐ ರಿಸೀವ್ ಫ್ರೀಡಮ್, ಐ ರಿಸೀವ್ ದ ಬ್ಲೆಸ್ಸಿಂಗ್ಸ್ ಆಫ್ ಅಬ್ರಹಾಂ. ಎಸ್ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಐ ರಿಸೀವ್ ಡೆಲಿವರೆನ್ಸ್, ಐ ರಿಸೀವ್ ಫ್ರೀಡಮ್. ಯೇಸುವಿನ ಗಾಯದಿಂದ ನಾನು ಗುಣವಾದೆ, ನಿನ್ನ ಮಗನಾಗಿ ಮಾಡಿದಿ, ನಾನು ನೀತಿವಂತನಾಗಿ ಮಾಡಿದಿ, ನೀತಿವಂತಿಗೆ ಹೊಂದಿಕೊಳ್ತೇನೆ, ಘನವನ್ನು ಹೊಂದಿಕೊಳ್ತೇನೆ. ಹಾಲೆಲೂಯಾ, ಹಾಲೆಲೂಯಾ. ಪೂರ್ಣ ಜಯಶಾಲಿಯನ್ನಾಗಿ ಮಾಡಿದ್ಯಾ ಸ್ವಾಮಿ, ಪೂರ್ಣ. ಐ ರಿಸೀವ್ ಲಾರ್ಡ್. ಈ ಬೆಳಗಿನ ಜಾವದಲ್ಲಿ ಶಿಲುಬೆಯ ಆಶೀರ್ವಾದಗಳನ್ನ ನಾನು ಸ್ವಾಧೀನ ಮಾಡಿಕೊಳ್ಳುತ್ತೇನೆ, ನಾನು ಸ್ವಾಧೀನ ಮಾಡಿಕೊಳ್ಳುತ್ತೇನೆ ಸ್ವಾಮಿ. ಹಾಲೆಲೂಯಾ, 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 ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿಮಗೇನ್ ಬೇಕೋ ಅದನ್ನ ಬಾಯಿ ತೆರೆದು ಅದನ್ನ ಹೊಂದಿಕೊಂಡೆ ಅಂತ ಹೇಳಿ. आपको क्या चाहिए, ಆಮೇಲೆ ನಾವು ವಿಶ್ವಾಸ में मुंह खोल के I receive Lord, I receive deliverance. ಬಿಡುಗಡೆ, 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 ಸಾಲದಿಂದ ಬಿಡುಗಡೆ, ಕಾಯಿಲೆಗಳಿಂದ ಬಿಡುಗಡೆ, ನಷ್ಟಗಳಿಂದ ಬಿಡುಗಡೆ, ವಂಚನೆಗಳಿಂದ ಬಿಡುಗಡೆ, ಅಡಿಕ್ಷನ್ ಗಳಿಂದ ಬಿಡುಗಡೆ, ಬಿಡುಗಡೆ, ಡೆಲಿವರೆನ್ಸ್ ಫ್ರಮ್ ಆಲ್ ಅಡಿಕ್ಷನ್ಸ್ in the mighty name of Jesus. Hallelujah, 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 hallelujah. Thank you Lord, 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 thank you Lord. Hallelujah, hallelujah, hallelujah. Thank you Jesus, thank you Jesus, thank you Lord, thank you Jesus. अभी हम स्थिर होने के लिए हम विश्वास कन्फेशन करेंगे और प्रार्थना भी करेंगे. ನಾವು ಸ್ಥಿರವಾಗಬೇಕು. ಅಲದಾಡಿ ದಿನಗಳು ಸಾಕು. ನಾವು ಸ್ಥಿರವಾಗಬೇಕು, ಒಂದು ಕಡೆ ಸ್ಥಿರವಾಗಬೇಕು. ನಾನು ಹೇಳಿ, ಥ್ಯಾಂಕ್ ಯು ಲಾರ್ಡ್, ಕರ್ತನಲ್ಲಿ ನನ್ನ ಸ್ಥಿರಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ದೇವರಲ್ಲಿ, ಪವಿತ್ರಾತ್ಮನಲ್ಲಿ ನನಗೆ ನೇಮಿಸಿರುವ ದೇಶದಲ್ಲಿ, ಕೃಪೆಯಲ್ಲಿ, ಸತ್ಯದಲ್ಲಿ, ಆಶೀರ್ವಾದದಲ್ಲಿ, ಅಭಿಷೇಕದಲ್ಲಿ, ನಿನ್ನ ವಾಕ್ಯದಲ್ಲಿ, ಕರ್ತನಿಗೆ ಭಯಪಡುವ ಭಯದಲ್ಲಿ, ಕರ್ತನೇ ನನ್ನನ್ನು, ನನ್ನ ಕುಟುಂಬದವರನ್ನು, ನನ್ನ ಮಕ್ಕಳ ಕುಟುಂಬಗಳನ್ನು, ನನ್ನ ಮೊಮ್ಮಕ್ಕಳ ಕುಟುಂಬಗಳನ್ನು, ನನ್ನ ಎಲ್ಲಾ ವಿಶ್ವಾಸಿಗಳನ್ನು, ನನಗೆ ಸೇರಿದವರೆಲ್ಲರನ್ನು ಯೇಸುವಿನ ನಾಮದಲ್ಲಿ ನೆಲೆಗೊಳಿಸಿದಕ್ಕಾಗಿ ಸ್ತೋತ್ರ. ಎಲ್ಲ ಅಲದಾಡಿಸುವ ಸೈತಾನನ ಕ್ರಿಯೆಗಳನ್ನ ಯೇಸುವಿನ ನಾಮದಲ್ಲಿ ಬಂಧಿಸ್ತೇನೆ. हालेलुया. एनर्जी रिलीज करना. ನಿಧಾನಕ್ಕೆ ನೀವು ಮಾತಾಡಬಾರ್ದು, ಇದೆಲ್ಲ ಸ್ವಲ್ಪ ಕಷ್ಟನೇ. ಸ್ವಲ್ಪ ಎನರ್ಜಿ आप दे रहे हो. ಸ್ವಲ್ಪ ಫೋರ್ಸ್ ಆಗ್ಬೇಕು. ಹಾಗೆ ನಿಮ್ಮ ವಿಶ್ವಾಸ ಕಣ್ಗಳಲ್ಲಿ ದೇವರ ಹಾಗೆ ನೆಲೆಗೊಳಿಸ್ತು. ಈ ಅಲೆದಾಡಿಸುವ ದುಷ್ಟ ಕ್ರಿಯೆಗಳೆಲ್ಲ ನಮ್ಮ ಜೀವನದಲ್ಲೆಲ್ಲ ಬಿಟ್ಟು ಹೋಯ್ತು. ಅಭಿಷೇಕದಲ್ಲಿ ಸ್ಥಿರ, ಕೃಪೆಯಲ್ಲಿ ಸ್ಥಿರ, ದಯೆಯಲ್ಲಿ ಸ್ಥಿರ, ಕರ್ತ ನಮಗೆ ಕೊಟ್ಟು ದೇಶದ ನಮ್ಮನ್ನು ಸ್ಥಿರಪಡಿಸುವ. हालेलुया. थैंक यू लॉर्ड. परमेश्वर में, पवित्र आत्मा में, मसीह में मेरे को स्थिर किया. ये देश में, अनुग्रह में, सच में, आशीर्वाद में, अभिषेक में, आपका वचन में मेरे को स्थिर किया लॉर्ड. इसलिए मैं धन्यवाद करता हूँ. हालेलुया. ಓಪನ್ ಹೆವನ್ ಲೈಫ್ ಅಲ್ಲಿ, ಕುಟುಂಬದ ಜೀವಿತದಲ್ಲಿ, ಆರೋಗ್ಯದಲ್ಲಿ, ಕರ್ತನ ಚಿತ್ತದಲ್ಲಿ, ಒಳ್ಳೆ ಕೆಲಸಗಳಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ಮಹಿಮೆಯಲ್ಲಿ, ದೇವರ ಪ್ರಸನ್ನತೆಯಲ್ಲಿ ನನ್ನನ್ನು ನೆಲೆಗೊಳಿಸಿದಕ್ಕಾಗಿ ನಿಮಗೆ ಸ್ತೋತ್ರ.
थैंक यू लॉर्ड। Thank you, Lord. आकाश ओपन के जीवन में, आकाश ओपन का जीवन में, परिवार में, परिवार में, अच्छा आरोग्य में, अच्छा आरोग्य में, परमेश्वर का मर्जी में, परमेश्वर का मर्जी में, अच्छा काम करने में, अच्छा काम करने में, नया नियम में, नया नियम में, महिमा में, महिमा में, उपस्थिति में उपस्थिति में, मेरे को कृपा से मेरे को कृपा से स्थिर किया लॉर्ड। स्थिर किया, Lord. इसलिए मैं धन्यवाद करता हूँ। इसलिए धन्यवाद करती हूँ. थैंक यू लॉर्ड। Thank you, Lord. ಕರುಣೆಯಲ್ಲಿ, ಕರುಣೆಯಲ್ಲಿ, ಅಭಿವೃದ್ಧಿಯಲ್ಲಿ, ಅಭಿವೃದ್ಧಿಯಲ್ಲಿ, ಪರಿಶುದ್ಧತೆಯಲ್ಲಿ, ಪರಿಶುದ್ಧತೆಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಆಧ್ಯಾತ್ಮಿಕತೆಯಲ್ಲಿ, ಕ್ರಿಸ್ತನ ಗುಣದಲ್ಲಿ, ಕ್ರಿಸ್ತನ ಗುಣದಲ್ಲಿ, ಜ್ಞಾನದಲ್ಲಿ, ಜ್ಞಾನದಲ್ಲಿ, ತಿಳುವಳಿಕೆಯಲ್ಲಿ, ತಿಳುವಳಿಕೆಯಲ್ಲಿ, ಧೈರ್ಯದಲ್ಲಿ, ಧೈರ್ಯದಲ್ಲಿ, ಸಾಮರ್ಥ್ಯಗಳಲ್ಲಿ, ಸಾಮರ್ಥ್ಯಗಳಲ್ಲಿ, ಕರ್ತನ ಪ್ರೀತಿಯಲ್ಲಿ, ಕರ್ತನ ಪ್ರೀತಿಯಲ್ಲಿ, ಆನಂದದಲ್ಲಿ ಆನಂದದಲ್ಲಿ ನನ್ನನ್ನು ಸ್ಥಿರಪಡಿಸಿದಕ್ಕಾಗಿ ನನ್ನನ್ನು ಸ್ಥಿರಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ನಿಮಗೆ ಸ್ತೋತ್ರ. ಥ್ಯಾಂಕ್ ಯು लॉर्ड। Thank you, Lord. करुणा में, करुणा में, अभिवृद्धि में, अभिवृद्धि में, पवित्र में, पवित्र में, आध्यात्मिक जीवित में, आध्यात्मिक जीवन में, मसीह का स्वभाव में, मसीह का स्वभाव में, ज्ञान में, ज्ञान में, बुद्धि में, बुद्धि में, वीरता में, वीरता में, सामर्थ्य में, सामर्थ्य में, शक्ति में, शक्ति में, प्यार में, प्यार में, आनंद में आनंद में मेरे को स्थिर किया। मेरे को स्थिर किया। यीशु मसीह का नाम में स्थिर किया। यीशु मसीह का नाम में स्थिर किया। इसलिए मैं धन्यवाद करता हूँ। इसलिए मैं धन्यवाद करती हूँ, Lord. ಥ್ಯಾಂಕ್ ಯು ಲಾರ್ಡ್। Thank you, Lord. ಆನಂದದಲ್ಲಿ, ಆನಂದದಲ್ಲಿ, ದಯೆಯಲ್ಲಿ, ದಯೆಯಲ್ಲಿ, ಸಮಾಧಾನದಲ್ಲಿ, ಸಮಾಧಾನದಲ್ಲಿ, ವಿಶ್ವಾಸದಲ್ಲಿ, ವಿಶ್ವಾಸದಲ್ಲಿ, ಪವಿತ್ರಾತ್ಮನ ವರಗಳಲ್ಲಿ, ಪವಿತ್ರಾತ್ಮನ ವರಗಳಲ್ಲಿ, ನನ್ನ ಕರೆದ ಕರುವಿಕೆಯಲ್ಲಿ, ನನ್ನ ಕರೆದ ಕರೆಯುವಿಕೆಯಲ್ಲಿ, ನಂಬಿಗಸ್ತಿಕೆಯಲ್ಲಿ, ನಂಬಿಗಸ್ತಿಕೆಯಲ್ಲಿ, ಕ್ರಮದಲ್ಲಿ, ಕ್ರಮದಲ್ಲಿ, ದರ್ಶನದಲ್ಲಿ, ದರ್ಶನದಲ್ಲಿ, ಪ್ರಾರ್ಥನೆಯಲ್ಲಿ ಪ್ರಾರ್ಥನೆಯಲ್ಲಿ, ನನ್ನ ಸ್ಥಿರಪಡಿಸಿದಕ್ಕಾಗಿ ನನ್ನ ಸ್ಥಿರಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ। ನಿಮಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್। Thank you, Lord. आनंद में, आनंद में, करुणा में, करुणा में, समाधान में, समाधान में, विश्वास में, विश्वास में, पवित्र आत्मा का पवित्र गिफ्ट में, दुख में, गिफ्ट में, गिफ्ट में, मेरा बुलावट में, मेरा बुलाहट में, विश्वास में, विश्वास में, सच्चाई में, सच्चाई में, क्रम में, क्रम में, दर्शन में, दर्शन में, प्रार्थना में प्रार्थना में मेरे को स्थिर किया। मेरे को स्थिर किया। इसलिए मैं धन्यवाद करता हूँ। इसलिए मैं धन्यवाद करती हूँ। ಅನುದಿನವೂ अनुदिन ನಿನ್ನ ವಾಕ್ಯದ ಧ್ಯಾನದಲ್ಲಿಯೂ, ವಾಕ್ಯದ ಧ್ಯಾನದಲ್ಲಿ, ಸುವಾರ್ತೆಗಳಲ್ಲಿಯೂ, ಸುವಾರ್ತೆಯಲ್ಲಿಯೂ, ಬೋಧನೆಗಳಲ್ಲಿಯೂ ಬೋಧನೆಗಳಲ್ಲಿ ನನ್ನ ನೆಲೆಗೊಳಿಸಿ ನನ್ನ ನೆಲೆಗೊಳಿಸಿ, ಬೇರೂರಿ ಬೇರೂರಿ, ಫಲ ಕೊಡೋನಾಗಿ ಫಲಕೊಡುವವನಾಗಿ, ನನ್ನನ್ನು ಮಾರ್ಪಡಿಸಿದಕ್ಕಾಗಿ ನನ್ನನ್ನು ಮಾರ್ಪಡಿಸಿದ್ದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ। ನಿಮಗೆ ಸ್ತೋತ್ರ ಸ್ವಾಮಿ. ನನ್ನ ಮುಖಾಂತರ ನನ್ನ ಮುಖಾಂತರ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಒಳ್ಳೆ ಕೆಲಸದ ಫಲಗಳು, ಒಳ್ಳೆ ಕೆಲಸದ ಫಲಗಳು, ನೀತಿಯ ಫಲಗಳು, ನೀತಿಯ ಫಲಗಳು, ಪರಿಶುದ್ಧವೆಂಬ ಫಲಗಳು, ಪರಿಶುದ್ಧದ ಫಲಗಳು, ನನ್ನ ಪ್ರಾರ್ಥನೆಗೆ ಉತ್ತರವೆಂಬ ಫಲಗಳು, ನನ್ನ ಪ್ರಾರ್ಥನೆಗೆ ಉತ್ತರದ ಫಲಗಳು, ನನ್ನ ಸ್ವಭಾವವೆಂಬ ಫಲಗಳು ನನ್ನ ಸ್ವಭಾವದ ಫಲಗಳು, ನನ್ನೊಳಗೆ ನನ್ನ ಒಳಗೆ ಕರ್ತನೆ ಕಾರ್ಯ ಮಾಡಿದಕ್ಕಾಗಿ ಕರ್ತನೆ ಕಾರ್ಯ ಮಾಡಿದ್ದಕ್ಕಾಗಿ ನಿಮಗೆ ಸ್ತೋತ್ರ। ನಿಮಗೆ ಸ್ತೋತ್ರ। वचन का ध्यान में, वचन का ध्यान में, सुसमाचार में, सुसमाचार में, संदेश सुनने में, संदेश सुनने में, ध्यान करने में, ध्यान करने में, उसमें चलने में उसमें चलने में मेरे को स्थिर किया, मेरे को स्थिर किया, मेरे को स्ट्रांग किया। मेरे को स्ट्रांग किया। यीशु मसीह का नाम में यीशु मसीह का नाम में मैं वो टीचिंग का फल दूंगा। मैं वो टीचिंग का फल दूंगा। ನಾನು ಕೇಳುವ ಒಂದೊಂದು ಸಂದೇಶದ ಫಲಗಳನ್ನು ಕೊಡುವೆನು। ನಾನು ಕೇಳುವ ಒಂದೊಂದು ಸಂದೇಶದ ಫಲ ಕೊಡುವೆನು। ಓಪನ್ ಹೆವನ್ ಲೈಫ್ ಫಲ ನಾನು ಕಾಣುವೆನು। ಓಪನ್ ಹೆವನ್ ಲೈಫ್ ಫಲನ ಕಾಣುವೆನು। ಫೈನಾನ್ಸ್ ಮಿರಾಕಲ್ ಫಲಗಳನ್ನ ಕಾಣುವೆನು। ಫೈನಾನ್ಸ್ ಮಿರಾಕಲ್ ಫಲಗಳನ್ನ ಕಾಣುವೆನು। यीशु मसीह का नाम में यीशु मसीह का नाम में ओपन हेवन का जीवन का फल मैं देखूंगा, ओपन हेवन के जीवन का फल मैं देखूंगा, उसमें जीऊंगा। उसमें जीऊंगी। थैंक यू लॉर्ड। थैंक यू लॉर्ड। मेरा हर एक प्रार्थना का फल मैं देखूंगा। मेरा हर एक प्रार्थना का फल मैं देखूंगी। थैंक यू लॉर्ड। थैंक यू लॉर्ड। मेरे स्वभाव का फल, मेरा स्वभाव का फल प्यार, प्यार, आनंद, आनंद, समाधान, समाधान, समृद्धि, समृद्धि, विश्वास, विश्वास, धीरज, धीरज, फल फल मेरे अंदर से मेरे अंदर से बाहर आते रहेगा। बाहर आते रहेगा। ನನ್ನೊಳಗಿರುವ ನನ್ನೊಳಗಿರುವ ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಪ್ರೀತಿ, ಕ್ರಿಸ್ತನ ಆನಂದ, ಕ್ರಿಸ್ತನ ಆನಂದ, ಕ್ರಿಸ್ತನ ಸಮಾಧಾನ, ಕ್ರಿಸ್ತನ ಸಮಾಧಾನ, ಕ್ರಿಸ್ತನ ಕರುಣೆ, ಕ್ರಿಸ್ತನ ಕರುಣೆ, ಕ್ರಿಸ್ತನ ನಂಬಿಗಸ್ತಿಕೆ ಕ್ರಿಸ್ತನ
ಯೇಸು ಕ್ರಿಸ್ತ ನಾಮದಲ್ಲಿ ಯೇಸು ಕ್ರಿಸ್ತ ನಾಮದಲ್ಲಿ ಈ ಫಲಗಳೆಲ್ಲ ನನ್ನ ಫಲಗಳೆಲ್ಲ ನನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ಹೊರಬರುತ್ತದೆ ಹೊರಬರುತ್ತದೆ. ಹೊರಬರುತ್ತದೆ. ಥ್ಯಾಂಕ್ ಯು ಲಾರ್ಡ್. Thank you, Lord. ನನ್ನಲ್ಲಿ ನನ್ನಲ್ಲಿ ನನಗೆ ಸಾರಿದ ಸುವಾರ್ತೆಯ ಫಲ ನನಗೆ ಸಾರಿದ ಸುವಾರ್ತೆಯ ಫಲ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಆ ಫಲ ಕೊಡುವೆನು. ಫಲಕೊಡುವೆನು. ಐಕ್ಯದ ಫಲ, ಐಕ್ಯದ ಫಲ, ಆತ್ಮ ಆದಾಯದ ಫಲ, आत्मादाय फल, सुसमाचार का फल, सुसमाचार का फल, फेलोशिप का फल, फेलोशिप का फल, पवित्र आत्मा का फेलोशिप का फल पवित्र आत्मा का फेलोशिप का फल मेरे से मेरे से बहुत आत्मा आदाय का फल बहुत आत्मादाय का फल मैं दूंगा मैं दूंगा ಯೇಸು ಮसीह का नाम में. ಯೇಸು ಮसीह ನಾಮ में ಸಾಕ್ಷಿಯ ಫಲಗಳು, ಸಾಕ್ಷಿಯ ಫಲಗಳು, ನನ್ನ ಸಾಕ್ಷಿಯ ಫಲಗಳು ನನ್ನ ಸಾಕ್ಷಿಯ ಫಲಗಳು ನನ್ನ ಜೀವಿತದಲ್ಲಿ ನನ್ನ ಜೀವಿತದಲ್ಲಿ ದೇವರೇ ದೇವರೇ, ನೀನು ವಾಗ್ದಾನ ಮಾಡಿದ ನೀನು ವಾಗ್ದಾನ ಮಾಡಿದ ಪ್ರತಿಯೊಂದು ವಾಗ್ದಾನದ ಫಲಗಳನ್ನ ಒಂದೊಂದು ವಾಗ್ದಾನದ ಫಲಗಳನ್ನು ನಾನು ಅನುಭವಿಸುವೆನು, ನಾನು ಅನುಭವಿಸುವೆನು. ಆ ಫಲ ಕೊಡುವೆನು. ಫಲಕೊಡುವೆನು. ಪವಿತ್ರಾತ್ಮನ ಫಲ, ಪವಿತ್ರ ಆತ್ಮನ ಫಲ, ನಿಜವಾದ ಮನದಿರುವಿಕೆಯ ಫಲ ನಿಜವಾದ ಮನದಿರುವಿಕೆಯ ಫಲ ನಾನು ಅನುಭವಿಸುವೆನು. ನಾನು ಅನುಭವಿಸುವೆನು. मेरा साक्षी का फल, मेरा साक्षी का फल, वजह का फल, वजह का फल, पवित्रात्मा का फल पवित्र आत्मा का फल यीशु मसीह का नाम में यीशु मसीह का नाम में मैं सच्चाई से मन फिरा है. मैं सच्चाई से मन फिरा है। इसीलिए इसीलिए मन फिरने का फल को मन फिरने का फल को मैं अनुभव करूंगा. मैं अनुभव करूंगी। I receive I receive fast restoration, fast restoration, fast restoration, fast restoration, restoration of my time, restoration of my time, restoration of my health, restoration of my health, restoration of my finances, restoration of my finances, restoration of my family, restoration of my family, restoration of my visions. restoration of my vision. In the mighty name of In Jesus, the mighty name of Jesus, यीशु मसीह का नाम में यीशु मसीह का नाम में 7 times 7 times I receive I receive in the name of Jesus. in the name of Jesus. ताली बजा के परमेश्वर का धन्यवाद करेंगे. ऐसा ही किया ಎಲ್ಲ ಹಾಗೆ ದೇವರಿಗೆ ಸ್ತೋತ್ರ ಮಾಡಿ. ರೀಮಾನ ರೀಕಾ ಬಾ 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 ಬಾ. ಗ್ಲೋರಿ 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 ಗ್ಲೋರಿ. ಯೆಸ್ ಲಾರ್ಡ್. ಈ ಫಲವೆಲ್ಲ ನಾನು ಕೊಡುವನಾಗಿರುವೆನು. ನನ್ನ ನೆಲೆಗೊಳಿಸುವುದಕ್ಕಾಗಿ ಸ್ತೋತ್ರ. ಫಲ ಕೊಡುವನಾಗಿ ನನ್ನ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ ರಾಜ್ಯ. ಯೆಸ್ ಲಾರ್ಡ್. ಸ್ಥಿರಪಡಿಸಿ, ಬಲಪಡಿಸಿ, ನೆಲೆಗೊಳಿಸಿ ಕರ್ತನೆ ಏರಳದಾರಳ ಫಲ ಕೊಡಲಾಗಿ ನಮ್ಮನ್ನು ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ನಮ್ಮ ಫಲಗಳೆಲ್ಲ ನಿಲ್ಲುವಂತ ಹಾಗೆ ಮಾಡೋದಕ್ಕಾಗಿ ನಿಮಗೆ ಸ್ತೋತ್ರ. ನೀತಿಯ ಫಲ, ಪ್ರಾರ್ಥನೆಯ ಫಲ, ಒಳ್ಳೆ ಕೆಲಸಗಳ ಫಲ, ಪರಿಶುದ್ಧದ ಫಲ, ನನ್ನ ಪ್ರಾರ್ಥನೆಗೆ ಫಲ, ವಿಶ್ವಾಸದ ಫಲ, ಕರ್ತನೆ ಒಳ್ಳೆ ಸ್ವಭಾವದ ಫಲ, ಸುವಾರ್ತೆಯ ಫಲ, ಕರ್ತನೆ ಐಕ್ಯದ ಫಲ, ಆತ್ಮ ಆದಾಯದ ಫಲ, ಸಾಕ್ಷಿಯ ಫಲ, ಕರ್ತನೆ ಈ ಫಲಗಳೆಲ್ಲ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದ ಜೀವಿತದಲ್ಲಿ, ನನ್ನ ಮಕ್ಕಳ ಜೀವಿತದಲ್ಲಿ, ನನ್ನ ಮೊಮ್ಮಕ್ಕಳ ಜೀವಿತದಲ್ಲಿ, ಮಕ್ಕಳ ಮೊಮ್ಮಕ್ಕಳ ಕುಟುಂಬಗಳ ಜೀವಿತದಲ್ಲಿ, ಸೇವೆಯ ಜೀವಿತದಲ್ಲಿ, ವಿಶ್ವಾಸಿಗಳ ಜೀವಿತದಲ್ಲಿ ಈ ಫಲಗಳೆಲ್ಲ ಕಾಣುವಂತೆ ಕರ್ತನೇ ನಿನ್ನ ಕೃಪೆ ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಶಾಲಾಮ ರಿಕಾಬ ರಿಬಾನ ದೂಡಬ ರಿಕಾಮ ದೂಡಬ ಲಬ ಶಬ ಲಬ ದಿರಬ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಸ್ಥಿರಪಡಿಸಿದಿ ರಾಜ್ಯ. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ವಂದನೆ 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 ವಂದನೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ ಹಾಲೆಲೂಯಾ. ನಿಮಗೆ ವಂದನೆ ಸ್ವಾಮಿ, ವಂದನೆ ರಾಜ್ಯ. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಜೀಸಸ್. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ. ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ. ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ.
ನೀಡುವಾತನೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಗಿಲು ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಗಿಲು ತಂದುಕೊಳ್ಳುವೆ. ಯೇಸುವೇ ಯೇಸುವೇ ನಿನಗೆ ಎಲ್ಲ. ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ. ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ. ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವು. ನಿನ್ನಾಜ್ಞೆ ಇಲ್ಲದೆ ಏನಾಗದೆಂದಿಗೂ. ನಿನ್ನ ಬೇಲಿ ಮೀರಲು ವೈರಿಗೆ ಸಾಧ್ಯವು. ಓ ದೇವ ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವವು. ಓ ದೇವ ನೀವೇ ನಮ್ಮೊಡನಿರಲು ಅಷ್ಟೇ ಸಾಕಯ್ಯ. ಅಪವಾದಿ ಬಗೆದ ಕೇಡುಗಳೆಲ್ಲ ಮೇಲಾಗಿ ಬರುವುದು. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಗಿಲು ತಂದುಕೊಳ್ಳುವೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಗಿಲು ತಂದುಕೊಳ್ಳುವೆ. ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ ನಿಮಗೆ ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ. ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಸರ್ವಕೃಪಾನಿಧಿ ಪರಮ ಕುಂಬಾರನೇ, ನಮ್ಮಯ ಜೀವವು ನಿನ್ನ ಕೈಯಲ್ಲಿದೆ. ಓ ದೇವ ನಿಮ್ಮ ಆಲೋಚನೆಯೆಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹೆಗೂ ಮೀರಿದ ಕಾರ್ಯಗಳಷ್ಟು ಮಾಡುತ್ತಲೇ ಇದೆ. ಓ ದೇವ ನಿಮ್ಮ ಆಲೋಚನೆಯಲ್ಲ ಉತ್ಕೃಷ್ಟವಾಗಿದೆ. ನಮ್ಮೂಹೆಗೂ ಮೀರಿದ ಕಾರ್ಯಗಳೆಷ್ಟು ಮಾಡುತ್ತಲೇ ಇದೆ. ಏನಾದರೂ ನೀನೇ ಮಾಡಿ ಕಥೆಯೆಲ್ಲ ಬದಲಾಗಿಸುವೆ. ನಿನ್ನ ನಾಮಕ್ಕೆ ಎಲ್ಲ ಮಗಿಲು ತಂದುಕೊಳ್ಳುವೆ. ಯೇಸುವೇ ಯೇಸುವೇ ನಿಮಗೆ ಎಲ್ಲ ಮಹಿಮೆ. ಯೇಸುವೇ ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ. ಯೇಸುವೇ ನಿಮಗೆ ಎಲ್ಲ ಸಾಧ್ಯವೇ. ಸभी लोग बोलेंगे यीशुवे यीशुवे
ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು ಜಯ ನೀಡುವಾತನೇ, ಸ್ಥಿರಪಡಿಸುವಾತನೇ, ಬಲಪಡಿಸುವಾತನೇ, ಕೆಳಬಿದ್ದ ಸ್ಥಳದಲ್ಲೇ ನಿಲ್ಲಿಸುವಾತನೇ, ಘನಪಡಿಸುವಾತನೇ, ಹೆಚ್ಚಿಸುವಾತನೇ, ನಮ್ಮ ಪರ ನಿಂತು. ಈ ಹಾಡು ಬಂದು ಒಂದು ಪ್ರವಾದನೆ ಹಾಡಿದು. ಎಲ್ಲ ಹೇಳಿ, ಏನಾದರೂ ಮಾಡಿ ನನ್ನ ಸ್ಟೋರಿಯನ್ನೆಲ್ಲ ಬದಲಾಯಿಸ್ಬಿಡ್ತೀಯಪ್ಪ. ನಿನ್ನ ನಾಮಕ್ಕೆ ನೀನೇ ಮಹಿಮೆ ತಂದುಕೊಳ್ಳುವಿ. ಯೇಸುವೆ, ಯೇಸುವೆ, ನಿನಗೆಲ್ಲಾ साध्य। परमेश्वर कुछ तो करके हमारा स्टोरी को चेंज कर देगा। कुछ तो परमेश्वर करेगा। ಏನಾದ್ರೂ ಮಾಡ್ತಾರೆ ಪರಮೇಶ್ವರ್ ಕುछ करना तो ದೇವ್ರು ಏನಾದ್ರೂ ನಮಗೆ ಮಾಡ್ಬೇಕಂತಂದ್ರೆ, ದೇವ್ರು ನಮಗೇನಾದ್ರೂ ಮಾಡ್ಬೇಕಂತಂದ್ರೆ ಮೊದಲು ನಾವು ಬದುಕಬೇಕನ್ನೋ ಆಸೆ ಪಡ್ಬೇಕು। परमेश्वर हमको कुछ करना तो हम जीना ऐसा आशा करना। मरने वालों को परमेश्वर मदद नहीं करेगा। ನಾನು ಸಾಯ್ತೀನಿ, ನನಗೆ ಬೇಡ, ನಾನು ಬಿಟ್ಬಿಡ್ತೀನಿ ಅನ್ನೋರಿಗೆಲ್ಲ ದೇವರು ಸಹಾಯ ಮಾಡಿ। ಕಬಿ ಬಿ ಜೀನೆ ಕೋ ಆಶಾ ಕರ್ನ, ನಾವು ಬದುಕ್ಬೇಕು ಸ್ವಾಮಿ, ನಾನು ಬಾಳ್ಬೇಕು, ಈ ಸಾಲದಿಂದ ಹೊರ ಬರಬೇಕು, ನಾನು ಸಾಲ ಕೊಡೋಣ ಆಗಿರ್ಬೇಕು। ಮೇ कर्जा से बाहर आना, कर्जा देने का व्यक्ति होना। देखो आदम पाप किया, बट परमेश्वर आने के पहले वो सुसाइड करके मर सकता था। शैतान उसको टेम्पटेशन दिया होगा, तो परमेश्वर का बात नहीं सुना, तू मर जाएगा। ये परमेश्वर बोला तू मरेगा, परमेश्वर क्यों मारना, तू ही मार जाओ, ऐसा उसको फोर्स कर सकता था, किया होगा। ಆದಾಮನು ಪಾಪ ಮಾಡಿದಾಗ ದೇವ್ರು ಹೇಳಿದ್ರು, ನೀನು ಈ ಹಣ್ಣು ತಿಂದ್ರೆ ಸಾಯ್ತೀಯ ಅಂತ ಅಂದ್ರು। ಸೈತಾನ್ ಅವನಿಗೆ ಫೋರ್ಸ್ ಹಾಕಿರ್ಬೋದು, ದೇವ್ರು ಬಂದು ನಿನ್ನ ಸಾಯಿಸೋದ್ರೊಳಗೆ ನೀನೇ ಸತ್ತೋಗ್ಬಿಡು ಅಂತ। ಆದ್ರೆ ದೇವ್ರು ಎಲ್ಲೂ ಇಲ್ಲ, ಅಲ್ಲೇ ಇದ್ರು। परमेश्वर किधर भी नहीं उधर ही है। परमेश्वर देखता है क्या करेगा, क्या कर रहा है वो क्या क्या स्टिचिंग कर रहा का मतलब जीने को आशा कर रहा है। ಯಾಕೆ ಅವನು ಹೊಲಿತಾ ಇದ್ದ ಅಂತಂದ್ರೆ ಅದೇನ್ ತೋರ್ಸುತ್ತೆ ಅಂತಂದ್ರೆ, ದೇವ್ರೇ ನನಗೆ ಸಾಯಕ್ಕೆ ಇಷ್ಟ ಇಲ್ಲಪ್ಪ, ಕರ್ತನೆ ನೀ ನನ್ನ ಬದುಕಿಸು ಅಂತ ಅವ್ನು ಇಂಡೈರೆಕ್ಟ್ ಆಗಿ ಹೇಳ್ತಾ ಇರೋದು। ಯೂದಾಸ್ ಕಾರ್ಯತ್ ಏನ್ ಮಾಡ್ದ, ಯೇಸು ಸ್ವಾಮಿ ಬರಕ್ ಮುಂಚೆನೆ ಅವ್ನು ಸೂಸೈಡ್ ಮಾಡಿ ಸತ್ತ। ಪೇತ್ರ ವೇಟ್ ಮಾಡ್ದ। ಯೂದಾಸ್ ಕಾರ್ಯತ್ಗಿಂತ ದೊಡ್ಡ ಪಾಪ ಪೇತ್ರ ಮಾಡ್ದ, ಆದ್ರೆ ಪೇತ್ರ ವೇಟ್ ಮಾಡ್ದ। ಹಾಗೇನೆ ದೇವರು ಈ ವರ್ಷ ನಿಮ್ಮ ಸ್ಟೋರಿ ಎಲ್ಲ ಬದಲಾಯಿಸ್ತಾರೆ। यीशु मसीह का नाम में ये साल आपका स्टोरी को चेंज करेगा। गुनगुना मत करो, परमेश्वर से गुस्सा होके चर्च को छोड़ के मत भागो, ज्यादा आओ। ದೇವ್ರ ಮೇಲೆ ಕೋಪ ಮಾಡ್ಕೊಂಡು ಮುನಿಸ್ಕೊಂಡು ದೇವ್ರು ಬೇಡ ಏನು ಬೇಡ ಅಂತ ಹೇಳಿ ಮುಖ ತುರ್ಸ್ಕೊಂಡು ಪಾಪದಲ್ಲಿ ಹೋಗಿ ಬೀಳ್ಬೇಡ್ರಿ। दावीद ಹೇಳುವಾಗೆ ದೇವರ ಹಸ್ತದಲ್ಲಿ ಬಂದು ಬೀಳಿ। क्या भी होने दो उसका सम्मुख में आके गिरो। आमेन। परमेश्वर आपका स्टोरी को चेंज करेगा। ಎಲ್ಲ ಕೈಗಳ ಮೇಲೆ ತೇಳಿ, ದೇವ್ರೇ ನನ್ನ ಸ್ಟೋರಿ ಎಲ್ಲ ನೀನ್ ಚೇಂಜ್ ಮಾಡ್ಬಿಡ್ತೀಯಪ್ಪ। मेरा स्टोरी को आप चेंज करेगा। I will never be the same. Something good, something God will do in my life. He will change my stories. My God is a wonder working God. I believe in supernatural. I believe in miracles. I believe in blessings. I believe in debt cancellation. I believe in wealth transformation. My God is a wonderful God. My God is a good God. He will surely He will do the miracle in my life. He will change my stories. He will change my stories. In the mighty name of Jesus.
Satan, get out in the name of Jesus. Satan, get out in the mighty name of All Jesus. death spirits, All dead spirits, get out in the name of Jesus. get out in the name of I Jesus. release life. I release life. I release power. I release power. I release your presence. I release your presence. Yes, Father God. Yes, Father मैं God. जीना चाहता हूँ. मैं जीना चाहती हूँ. ನಾನು ಬದುಕಲು ಇಷ್ಟಪಡುತ್ತೇನೆ. मैं बदलना इष्टपಡುತ್ತೇನೆ. ನಾನು ಆಶೀರ್ವಾದ ನಿಧಿಯಾಗಿರಲು ಇಷ್ಟಪಡುತ್ತೇನೆ. ನಾನು ಆಶೀರ್ವಾದ ನಿಧಿಯಾಗಿ ಇಷ್ಟಪಡುತ್ತೇನೆ. ಕರ್ತನೇ, ಕರ್ತನೇ, ನನ್ನನ್ನು ಬಲಪಡಿಸು. ನನ್ನನ್ನು ಬಲಪಡಿಸು. ನನ್ನ ಕುಟುಂಬವನ್ನು ಬಲಪಡಿಸು. ನನ್ನ ಕುಟುಂಬ ಬಲಪಡಿಸು. ನನ್ನ ಮಕ್ಕಳನ್ನು ಬಲಪಡಿಸು. ನನ್ನ ಮಕ್ಕಳನ್ನು ಬಲಪಡಿಸು. ನನ್ನ ಮಕ್ಕಳ ಕುಟುಂಬಗಳನ್ನು ಬಲಪಡಿಸು. ನನ್ನ ಮಕ್ಕಳ ಕುಟುಂಬಗಳನ್ನು ಬಲಪಡಿಸು. ನನ್ನ ಮೊಮ್ಮಕ್ಕಳನ್ನು ಬಲಪಡಿಸು. ನನ್ನ ಮಕ್ಕಳನ್ನು ಬಲಪಡಿಸು. ಸಭೆ ವಿಶ್ವಾಸವನ್ನು ಬಲಪಡಿಸು. ಸಭೆ ವಿಶ್ವಾಸವನ್ನು ಬಲಪಡಿಸು. ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವವನ್ನ ಬಲಪಡಿಸು. ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುವವರನ್ನು ಬಲಪಡಿಸು. ಸ್ಥಿರಪಡಿಸು. ಸ್ಥಿರಪಡಿಸು. Establish as the Lord. Establish in your truth. Establish in your truth. Establish in your calling. Establish in your calling. Establish in this place. Establish in this place. ನೆಲೆಗೊಳಿಸು. ನೆಲೆಗೊಳಿಸು. ಸ್ಥಿರಪಡಿಸು. ನೆಲೆಗೊಳಿಸು. मेरे को स्थिर करो लॉर्ड. मेरे को स्थिर करो। मेरा परिवार को स्थिर करो. मेरे परिवार को स्थिर करो। I bind all confusion spirits. I bind all confusion spirits. I release peace. I release peace. Peace in the name of Jesus. Peace in the name of Jesus. मेरे घर के ऊपर, मेरे घर के ऊपर, मेरे काम के ऊपर, मेरे काम के ऊपर, मेरे बच्चे लोग के ऊपर, मेरे बच्चे लोग के ऊपर, यीशु मसीह का नाम में यीशु मसीह का नाम में पीस रिलीज करता हूँ. peace release करती हूँ. I release peace in the name of I Jesus. release peace in the mighty name of Thank you, Jesus. Holy Spirit. Thank you, Jesus. Thank you, Lord. Thank you, Lord. परमेश्वर ऐसे हमारा स्टोरी को चेंज किया, ऐसे धन्यवाद करेंगे. हालेलुया, 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 हालेलुया. आमीन. अभी हम स्थिर एस्टैब्लिश के लिए, हम स्थिर होने के लिए हम प्रार्थना करें. ನಾವು ಸ್ಥಿರವಾಗಬೇಕಂತ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ನಾನು ನಿಮಗೆ 2-3 ವಾಕ್ಯಗಳನ್ನ ಕೊಟ್ಟೆ. ಮೊದಲನೇದಾಗಿ ದೇವರಲ್ಲಿ ನಾವು ಸ್ಥಿರವಾಗಬೇಕು. ಕೀರ್ತನೆ 23:1 ದಾವೀದ ಹೇಳ್ತಾನೆ, ಕರ್ತನು ನನಗೆ ಕುರುಬನ ಅಂತಂದ್ರೆ ಅವರೇ ನನಗೆ ಕುರುಬ ಅಷ್ಟೇ, ಬೇರೆ ಯಾರು ನನಗಿಲ್ಲ, ಸ್ಥಿರ. ಎರಡನೇದು, ದೇವರು ನಮಗೆ ಕೊಟ್ಟ ಸಭೆಯಲ್ಲಿ ನಾವು ಸ್ಥಿರವಾಗ್ಬೇಕು. ಯಾಕಂದ್ರೆ ನಾವು ಯಾವ ಸತ್ಯಗಳನ್ನ ಕೇಳ್ತೀವೋ ನಾವಲ್ಲಿ ಸ್ಥಿರವಾಗಿರುವಾಗ ಆ ಸತ್ಯದ ಫಲಗಳನ್ನ ನಾವು ಅನುಭವಿಸೋದಕ್ಕೆ ಸಾಧ್ಯ. इसलिए फर्स्ट परमेश्वर में, सेकंड कलीसिया में, तीसरा लैंड. ऑलमोस्ट 9:15 में कल हम देखा, लॉर्ड जिस ಯಾವ ದೇಶದಲ್ಲಿ ದೇವರು ನಮ್ಮನ್ನು ಇಟ್ರೋ ಆ ದೇಶದಲ್ಲಿ ದೇವರೇ ನೆಲೆಗೊಳಿಸ್ತಾರಂತೆ. ಯಾರು ನಿಮ್ಮನ್ನ ಕಿತ್ತಾಕಲ್ಲ. कौन भी आपको निकालने को नहीं होता. आज एक प्रेयर हम करेंगे. ಇವತ್ತೊಂದು ಪ್ರಾರ್ಥನೆ, ये प्रेयर नहीं है, ये काम है. ಇದು ಪ್ರಾರ್ಥನೆ ಅಲ್ಲ, ಇದೊಂದು ಕ್ರಿಯೆ. ಇದು आमीन. कितना लोग वो काम में रहना चाहते हो? कल का बाइबल स्टडी आप सुनना, कल का ओपन हेवन मैसेज सुनो. एजेकियल 44, ओपन हेवन 31st वॉल्यूम मैसेज आप सुना तो आशीर्वाद में हम स्थिर होना. किसमें स्थिर होना? एजेकियल 44:30 पढ़ो. एजेकियल 44, एजेकियल 44:30 अध्याय 30 वाक्य ओದಿ. ಎಲ್ಲಾ ಪ್ರಥಮ ಫಲಗಳಲ್ಲಿ, ಎಲ್ಲಾ ಪ್ರಥಮ ಉತ್ಕೃಷ್ಟವಾದದ್ದು ನೀವು ನನಗೆ ಪ್ರತ್ಯೇಕಿಸಿ ಸಮರ್ಪಿಸುವ ಎಲ್ಲಾ ಪದಾರ್ಥಗಳು ಅವರಿಗೆ ಆಗ್ಬೇಕು. ಯಾರಿಗೆ ಅಂದ್ರೆ ಯಾಜಕರಿಗೆ. ನಿಮ್ಮ ಮನೆಯು ಆಶೀರ್ವಾದಕ್ಕೆ ನೆಲೆಯಾಗಿರುವಂತೆ ನೀವು ಮೊದಲನೇ ಹಿಟ್ಟನ್ನು ಯಾಜಕರಿಗೆ ಕೊಡತಕ್ಕದ್ದು. ಬೇಕಾ? फर्स्ट देखो, कल का खाने में आज नहीं जी सकते हम. कल का खाने में ನೆನ್ನೆ ಊಟದಲ್ಲಿ ಇವತ್ತು ಬದುಕಕ್ಕಾಗಲ್ಲ, ಇವತ್ತು ಊಟ ಮಾಡ್ಬೇಕು. इसलिए लास्ट मंथ में 23 दिया, ये मंथ नहीं दूंगा बोला तो वो स्थिरता नहीं होगी. इसलिए बहुत लोग विश्वासी के घर में आशीर्वाद स्थिर नहीं. ನಾವು ಸ್ಥಿರವಾಗಬೇಕು. ನಮ್ಮ ಮನೆಗಳಲ್ಲಿ ಆಶೀರ್ವಾದ ಸ್ಥಿರ ಆಗ್ಬೇಕಂತಂದ್ರೆ ನಮ್ಮ ಆಕ್ಟಿವಿಟೀಸು ಸ್ಥಿರವಾಗಬೇಕು. ಪ್ರಾರ್ಥನೆಯಲ್ಲಿ ಸ್ಥಿರವಾಗಬೇಕು, ದೇವನ ಹುಡುಕೋದ್ರಲ್ಲಿ ಸ್ಥಿರವಾಗಬೇಕು, ಕೊಡೋದ್ರಲ್ಲಿ ಸ್ಥಿರವಾಗಬೇಕು. ಯಾಕಂದ್ರೆ ಕ್ರಮ ಬಹಳ ಮುಖ್ಯ. ಹೋದಕ್ಕೂ ಕ್ರಮ ನೈ. ಅದಕ್ಕೆ ಅನೇಕರ ಜೀವ ವೇರಿಯೇಷನ್ಗಳು ಜಾಸ್ತಿ.
ಮೂಡಿದ್ರೆ ಕೊಡೋದು, ಮೂಡಿಲ್ಲ ಅಂದ್ರೆ ಬಿಡೋದು, ಮೂಡಿದ್ರೆ ಪ್ರೇಯರ್ ಮಾಡೋದು, ಮೂಡಿದ್ರೆ ನೋಡಿ ಬೆಳಗಿನ ಪ್ರಾರ್ಥನೆ ಕೂಡ ಅಷ್ಟೇ. ಆ ಸ್ಥಿರತೆನ ಕಲಿಬೇಕು ನಾವು. ನಮಗೂ ಕಷ್ಟಗಳಿದೆ, ನಮಗೂ ಹೋರಾಟಗಳಿದೆ, ನಾವು ಮನುಷ್ಯನೇ. ಆದ್ರೆ ಒಂದು ಆಸೆ ಏನಂತಂದ್ರೆ ಕ್ರಮವಾಗಿ ಸತತವಾಗಿ ನಾವು ಹುಡುಕಿದ್ರೆ ಈ ವರ್ಷ ದೇವ್ರ ಸನ್ಮಾನ ಮಾಡೇ ಮಾಡ್ತಾರೆ. कंटिन्यूस हम करते 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 परमेश्वर प्रॉमिस किया Hebrews 11:6 में, इफ यू सीक डिलीजेंटली आई विल रिवॉर्ड यू. परमेश्वर कुछ तो सम्मान करेगा, आरोग्य देगा, नहीं तो कर्जा से बाहर लेके आएगा, ಏನಾದ್ರು ಒಂದು ಅದ್ಭುತ ಮಾಡ್ತಾರೆ. ನೀವು ನೋಡ್ಬೋದು, ನೀವು ನೆನೆಸದ ಕಾರ್ಯಗಳನ್ನ ದೇವರು ನಿಮಗೆ ಮಾಡ್ತಾರೆ. ಸ್ಥಿರ ಎಲ್ಲ ಹೇಳಿ, ಸ್ಥಿರವಾದ ಆಶೀರ್ವಾದ, ಕಂಟಿನ್ಯೂಸ್ ಬ್ಲೆಸ್ಸಿಂಗ್ अलग है, ಮಿರಾಕಲ್ಸ್ अलग है. ಆಶೀರ್ವಾದ ಬೇರೆ, ಅದ್ಭುತಗಳು ಬೇರೆ. ನಮಗೆ ಅದ್ಭುತಗಳು ಬೇಡ, ಆಶೀರ್ವಾದ ಬೇಕು. ಅದ್ಭುತ ಹೊಸ ಜನಕ್ಕೆ, ವಿಶ್ವಾಸಿಗೆ ಆಶೀರ್ವಾದ ಬೇಕು. ಹಾಗಾದ್ರೆ ಆಶೀರ್ವಾದಕ್ಕೆ ಒಂದು ಬಾಗಿಲೇನು? दशवां भाग. दशवां भाग के बारे में बहुत लोग गलत मैसेज दे रहे हैं. उसको क्लीन से मैं ओपन हेवन वॉल्यूम 31 में एक्सप्लेन किया हूँ, आप जाके फिर से सुनो, क्योंकि वो बहुत श्रेष्ठ है. ओपन हेवन 31 वॉल्यूम ಅಲ್ಲಿ ಅಂದ್ರೆ ನಿನ್ನೆ ಹೇಳಿದ ಸಂದೇಶವನ್ನ ಮತ್ತೆ ನೀವು ಕೇಳಿ. ಯಾಕಂದ್ರೆ ಅನೇಕ ನಮ್ಮ ಮನೆಗಳಲ್ಲಿ ಆಶೀರ್ವಾದ ನೆಲೆಯಾಗ್ಬೇಕು. ಆಶೀರ್ವಾದ ಅಂದ್ರೆ ಅಲ್ಲಿಂದ ನಾವು ಅಭಿವೃದ್ಧಿ ಆಗ್ಬೇಕು. ಆಶೀರ್ವಾದ ಇದ್ರೆ ಕಾಯಿಲೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಆಶೀರ್ವಾದ ಏನ್ ಮಾಡುತ್ತೆ? ಇನ್ನು ಒಳ್ಳೆ ಒಳ್ಳೆ ವಸ್ತುಗಳು, ಒಳ್ಳೆ ಒಳ್ಳೆ ವ್ಯಕ್ತಿಗಳು ನಮ್ಮ ಜೀವನದಲ್ಲಿ ಪರಿಚಯಗಳಾಗ್ತಾರೆ, ಕೆಟ್ಟ ಜನ ಬಿಟ್ಟು ಹೋಗ್ತಾರೆ. ಆಶೀರ್ವಾದ ಹಮಾರ ಘರ್ ಮೇ ಹೈ ತೋ ಅಚ್ಚಾ ಚೀಸ್ ಆಯೇಗಾ, ಪುರಾನಾ ಚೀಸ್ ಜಾಯೇಗಾ. ನಿಮ್ಮ ಜೀವನದಲ್ಲಿ ಕೆಟ್ಟ ಜನಗಳು, ಮೋಸ ಮಾಡೋ ಜನ ಎಲ್ಲ ಬಿಟ್ಟು ಹೋಗ್ತಾರೆ, ಒಳ್ಳೆ ಒಳ್ಳೆ ಜನ ನಿಮ್ಮ ಲೈಫಲ್ಲಿ ಬರ್ತಾರೆ. ಪರಮೇಶ್ವರ आपको ಬ್ಲೆಸ್ करने दे. ಕರ್ತನ ಹಾಗೆ ಮಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರ ಸ್ವಾಮಿ. ಕೃಪಾ ಮಾಂಗೆ, ಎಲ್ಲರೂ ಕೃಪೆ ಕರೋಣ. ದೇವರೇ, ನಾನು ಕರ್ತನೆ ದೇಶದಲ್ಲಿ ಸಭೆಯಲ್ಲಿ ಮಾತ್ರ ಅಲ್ಲ, ಆಶೀರ್ವಾದದಲ್ಲಿ ಕೂಡ ನೆಲೆಯಾಗಬೇಕು. आशीर्वाद में भी स्थिर होना, आशीर्वाद में भी मैं स्थिर होना लॉर्ड. मेरा घर में आशीर्वाद स्थिर होना, कलीसिया में आशीर्वाद स्थिर होना, सही समय में फेथफुल होने का कृपा करो. दशवां ಭಾಗದಲ್ಲಿ ನಂಬಿಗಸ್ತನಾಗಿರಲು ಕೃಪೆ ಕೊಡಿ, ಯೇಸು ಮसीह का नाम में, ಆಮೆನ್ ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರ ಒಂದನ್ನು ಮರೆಯದಿರಿ.